ಹೋಗ್ತಾ ಇದ್ದೀವಿ ಭೀಮೇಶ್ವರ ಅನ್ನೋ ಸ್ಥಳಕ್ಕೆ. ಇದು ತುಂಬ ಒಂದು ಐತಿಹಾಸಿಕವಾದಂಥ ಸ್ಥಳ. ಭೀಮ ಒಂದು ದ್ವಾಪರ ಯುಗದಲ್ಲಿ ಭೀಮ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದಂತೆ, ಅದಕ್ಕೋಸ್ಕರ ಇದನ್ನು ಭೀಮೇಶ್ವರ ಅಂತ ಹೆಸರು ಬಂತು ಅಂತ ಒಂದು ಪ್ರತೀತಿ ಇದೆ. ನಿರ್ಜನ ಪ್ರದೇಶದಲ್ಲಿ ನಾವೇನು ಈಗ ಸದ್ಯದಲ್ಲೇ ಬಂದಿದ್ದೀವಿ. ಆದರೆ ಇಲ್ಲಿ ಓಡಾಡಿರ್ತಕ್ಕಂಥ ವೆಹಿಕಲ್ ಎಲ್ಲ ಮಹೇಂದ್ರ ಜೀಪ್ಗಳು. ನಮ್ಮ ವೆಹಿಕಲಲ್ಲೇನೋ ಬಂದ್ಬಿಟ್ಟಿದ್ದೀವಿ. ಆದರೆ ತುಂಬ ಇಳಿಜಾರು ಇರೋದರಿಂದ ಮೇಲಕ್ಕೆ ನಮ್ಮ ಕಾರುಗಳು ಹತ್ತುತ್ತವೋ ಏನೋ ಗೊತ್ತಿಲ್ಲ. ಆದರೆ ಕತ್ತಲೆ ಇರೋದರಿಂದ ನೀರು ಹರಿತಾ ಇರೋದು ತುಂಬ ಕೇಳಿಸ್ತಾ ಇದೆ. ಆದರೆ ಮರಗಳ ಶಬ್ದನೋ ಏನೋ ನಿಮಗೂ ಸಹ ಅದೇ ರೀತಿ ಕೇಳಿಸ್ತಾ ಇರ್ಬೋದು. ಕತ್ಲೆ ಇದೆ ಅಂದರೆ ಅಷ್ಟು ಕತ್ಲೆ ಇದೆ. ನಿರ್ಜನ ಪ್ರದೇಶದಲ್ಲಿ ಒಂದು ದೇವರನ್ನು ನಾವು ನೋಡಿ ಸ್ನೇಹಿತರೆ, ಎಷ್ಟು ತಂಪಾದ ಗಾಳಿ ಬೀಸ್ತಾ ಇದೆ. ಆದರೆ ನಿರ್ಜನ ಪ್ರದೇಶದಲ್ಲಿ ಯಾವ ರೀತಿ ಕೂಗ್ತಾ ಇದೆ ನೋಡಿ. ನರಿನೋ ತೋಳನೋ ಏನೋ ನಾಯೋ ಏನು ಅಂತ ಗೊತ್ತಿಲ್ಲ. ಈ ನಿರ್ಜನ ಪ್ರದೇಶದಲ್ಲಿ ಒಂದಕ್ಕೊಂದು ದೇವಸ್ಥಾನ ಶ್ರೀ ಕ್ಷೇತ್ರ ಭೀಮೇಶ್ವರ. ಈ ಕ್ಷೇತ್ರಕ್ಕೆ ಬಂದ್ವು. ನೋಡಿ, ಅರ್ಜುನ ಬಾಣ ಹೂಡಿರುವಂತಹ ಜಾಗನೂ ನಾನು ನಿಮಗೆ ತೋರಿಸ್ತೀನಿ. ಒಳೆಯ ರೂಪದಲ್ಲಿ ನನಗೇನೆ ಭಯ ಆಗ್ತೈತೆ. ಬಂದಿದ್ದೀವಿ ಅಂತೂ ಇಂತೂ ಇವತ್ತು ಭೀಮೇಶ್ವರ ದೇವಸ್ಥಾನ ನೋಡೋದಕ್ಕೆ. ನಮ್ಮ ಬೆಟಾಲಿಯನ್ನೆಲ್ಲ ಇಳಿದಿದೆ, ಯಂಗ್ಸ್ಟರ್ಗಳು ನಾವೆಲ್ಲ. ನೋಡಿ, ಸೋಷಿಯಲ್ ಮೀಡಿಯಾದಲ್ಲೇ ಉತ್ಯುನ್ಮುಖ ನಾಯಕನಾಗಿ ರೀಲ್ಸ್ಗಳನ್ನ ಒಳ್ಳೊಳ್ಳೆ ಅಪ್ಡೇಟ್ನ ಕೊಡ್ತಾ ಇರ್ತಕ್ಕಂಥವ್ರು ನವೀನ್ ರಾಜಣ್ಣ ಅವರು. ನೋಡಿರ್ಬೋದು, ನನ್ನ ಬ್ರದರ್ಸು ಅವ್ರ ಕಾರಲ್ಲಿ ಬಂದಿರತಕ್ಕಂಥ KA06P6430 ಗಾಡೀಲಿ. ನೋಡಿ, ಸಣ್ಣ ಮಕ್ಕಳು ಜಾತ್ರೆಯಲ್ಲಿ ತಗೊಂಡಿರೋಂಥ ಕನ್ನಡಕನ ಹಾಕ್ಕೊಂಡು ಹೆಂಗಿದ್ದಾರೆ ನೋಡಿ. ಹಾಯ್ ಮಾಡಿ ಎಲ್ಲರೂ ಗುಡ್ ಮಾರ್ನಿಂಗ್. ಜಾತ್ರೆ ಕನ್ನಡಕ ಇದು ನೋಡಿ. ಭೀಮೇಶ್ವರಕ್ಕೆ ಇದೇ ಗಾಡಿ ಅಂತ ಅಂದ್ಬಿಟ್ಟು ರೂಟ್ನು ಸಹ ತೋರಿಸ್ತಾ ಇದ್ದಾರೆ. ಯೋಗೀಶ್ವರನವ್ರು ಇದ್ದಾರೆ, ಬಾಬಣ್ಣವ್ರು ಇದ್ದಾರೆ, ನಮ್ಮ ಸೀನಣ್ಣನವ್ರು ಇದ್ದಾರೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಕತ್ಲಲ್ಲಿ ಕಾಣಲಿಲ್ಲ ಎಲ್ಲರೂ, ಈಗೆಲ್ಲ ಬೆಳಕು ಕಾಣಿಸ್ತಾ ಐತೆ ನೋಡಿ. ಈ ನಿರ್ಜನ ಪ್ರದೇಶದಲ್ಲಿ ಹೆಂಗೆ ಇಳಿಜಾರು ಪ್ರದೇಶದಲ್ಲಿ ಭಾರಿ ಸಾಹಸ ಮಾಡ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಗಾಡಿನೂ ಹೋಗ್ತಾ ಐತೆ. ಅಲ್ಲಿ ಭೀಮೇಶ್ವರ ದೇವಸ್ಥಾನ ಇರೋದು. ವೀಕ್ಷಕರೇ ನೋಡಿ, ಭೀಮೇಶ್ವರ ದೇವಸ್ಥಾನ. ಪಾದರಕ್ಷೆ ಇಲ್ಲೇ ಬಿಡಿ ಅಂತ ಹಾಕಿದ್ದೀರಾ? ಜಾತ್ರೆಲ್ಲ ಬಿಟ್ಟು ಹೋಗ್ತಾರೆ, ಅವಾಗ ಅಲ್ಲಿ ಕೆಳಗಡೆ ಮೆಟ್ಟಿಂದಾನೆ ಬಿಟ್ಟು. ಇದೇ ದಾರಿ. ಮಳೆಗಾಲದಲ್ಲಿ ನಮ್ಮ ಕಾರ್ ತೊಂದರೆ ಸಿಗಾಕಾಣುತ್ತೆ. ರಸ್ತೆ ಮಾಡ್ಲಿಲ್ವ ಸರ್ಕಾರದವರು? ಇಲ್ಲ, ಏನೇನು ಹೆಲ್ಪ್ ಮಾಡ್ತಿಲ್ಲ ಸರ್ಕಾರ. ಅಲ್ಲ, ಈಗಿಂದನ ಮುಂಚೆಯಿಂದನೂ ಹಿಂಗೆ ಇದೆ? ಮುಂಚೆಯಿಂದ ಹಿಂಗೆ ಇದೆ. ಕಾರಿಡಾರ್ ಇತ್ತು, ಈಗ ರೋಡ್ ಆಗಿದೆ. ಮೂಲ ನಿವಾಸಿಗಳ ನೀವು ಇಲ್ಲೇನ ಇರೋದು? ಇಲ್ಲ, ನಾವು ಇಲ್ಲಿಂದ 30 ಕಿಲೋಮೀಟರ್. ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀರಾ? ಅಪ್ ಅಂಡ್ ಡೌನ್ ಇಲ್ಲ, ಇಲ್ಲಿ ಕಾರ್ಯಕ್ರಮ ಇದೆ ಇವತ್ತು. ಒಂದು ದಿವಸಕ್ಕಾಗಿ ನಾವು 30 ಕಿಲೋಮೀಟರ್ ಇಂದ ಇಲ್ಲಿ ಬಂದ್ವಿ. ಅವ್ರಿಗೆ ಕ್ಲೀನ್ ಹೇಳ್ತಾರೆ ನೋಡಿ. ಟ್ರೆಕ್ಕಿಂಗಿಗೆ ಆಲ್ರೆಡಿ ಎಲ್ಲರೂ ರೆಡಿಯಾಗಿದ್ದೀವಿ. ಎಲ್ಲರೂ ಹಾಯ್ ಮಾಡ್ಬಿಡಿ ಹಂಗೇನೆ ಒಂದ್ಸತಿ. ದೊಡ್ಡ ಇನ್ಫ್ಲೂಯೆನ್ಸರ್ಗಳು ನೋಡಿ. ನಮ್ಮ ಜೊತೆ ತುಮಕೂರಿನ ನವೀನ್ ರಾಜಣ್ಣ ಅವರು ಬಂದಿದ್ದಾರೆ, ಕನ್ನಡ ಪಂಡಿತರು. ಈಗ ಅದ್ಭುತವಾದ ಸ್ಥಳ, ಪ್ರಕೃತಿ ಎಲ್ಲ ತುಂಬ ಚೆನ್ನಾಗಿದೆ. ದಯಮಾಡಿ ಈ ಸ್ಥಳನ ನಾವು ಹಾಗೆ ಕಾಪಾಡ್ಕೊಳ್ಳೋಣ, ಸ್ವಚ್ಛತೆಯನ್ನು ಕಾಪಾಡೋಣ. ಮತ್ತು ಯಾವುದೇ ರೀತಿಯ ಬೇರೆ ಥರದ ಚಟುವಟಿಕೆಗಳು ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಸ್ವಚ್ಛತೆಯನ್ನು, ಸಭ್ಯತೆಯನ್ನು ನಾವು ಕಾಪಾಡ್ಕೊಳ್ಳೋಣ ಅಂತ. ಬನ್ನಿ, ಮುಂದಿನ ಇದನ್ನು ತೋರಿಸ್ಕೊಳ್ತಾ ಹೋಗ್ತೀನಿ. ಬಂದವರಿಗೆ ನಮ್ಮ ಅರ್ಚಕರು ಇಲ್ಲಿ ಟೀನು ಸಹ ಕೊಟ್ಟರು. ತುಂಬ ಸಂತೋಷ ಆಯಿತು. ಯಾವ ಕಡೆಯಿಂದ ಬಂದ್ರಿ ಅಂತ ಅಂದರು. ತುಮಕೂರು ಕಡೆಯಿಂದ ಅಂದಿದ್ದಕ್ಕೆ ಟೀನ ಇನ್ನೊಂದು ಲೋಟ ಜಾಸ್ತಿನೇ ಕೊಡ್ತಾ ಇದ್ದಾರೆ. ಸಮಯ 7:15. ಅದಕ್ಕಿಂತ ಮನೆಗೆ ಅವರು ವನವಾಸದಲ್ಲಿರೋ ಸಂದರ್ಭದಲ್ಲಿ ಭೀಮ ವನವಾಸದಲ್ಲಿ ಇರ್ತಾನೆ. 14 ವರ್ಷ ಅವರು ಅಜ್ಞಾತವಾಸದಲ್ಲಿ ಇರ್ತಾರಲ್ಲ, ಭೀಮರು ಇರ್ತಾರ. ಹೌದು, ಪಾಂಡವರೆಲ್ಲರೂ. ಶ್ರೀ ಕ್ಷೇತ್ರ ಭೀಮೇಶ್ವರವು ಐತಿಹಾಸಿಕ ಹಾಗೂ ಪುರಾಣ ಪ್ರಸಿದ್ಧ ದೇವಸ್ಥಾನವಾಗಿದ್ದು, ಪಾಂಡವರು
ಅರಗಿನ ಮನೆ ದುರಂತದ ನಂತರ ದಕ್ಷಿಣ ಭಾಗಕ್ಕೆ ಬಂದಾಗ ಆ ಸಂದರ್ಭದಲ್ಲಿ ಶಿವರಾತ್ರಿ ಸಮೀಪಿಸಿತ್ತು. ಆ ಶಿವರಾತ್ರಿ ಬಂದಂಥ ಸಂದರ್ಭದಲ್ಲಿ ತಾಯಿಯ ಆಸೆಯಂತೆ ಶಿವನ ಪೂಜೆ ಮಾಡಬೇಕು ಅಂತ ಕಾಶಿಗೆ ಹೋಗಿ ಭೀಮ ಲಿಂಗವನ್ನು ತಂದು ಧರ್ಮರಾಯ ಮುಖಾಂತರ ಸ್ಥಾಪನೆ ಮಾಡಿರ್ತಾರೆ. ಆ ಕಾರಣದಿಂದಾಗಿ ಭೀಮ ಸ್ಥಾಪನೆ ಮಾಡಿರೋದ್ರಿಂದ ಇದಕ್ಕೆ ಭೀಮೇಶ್ವರ ಅಂತ ಹೆಸರು ಬಂತು. ಹಾಗೆ ಅಭಿಷೇಕಕ್ಕೆ ನೀರಿರಲಿಲ್ಲ. ಆ ನೀರನ್ನು ತರಬೇಕು ಅಂತ ಅರ್ಜುನ ತನ್ನ ಸರಳಿನಿಂದ ಅಂದರೆ ಬಾಣದಿಂದ ಬಾಣ ಪ್ರಯೋಗ ಮಾಡಿ ನೀರನ್ನು ತರಿಸ್ತಾನೆ. ಅದಕ್ಕಾಗಿ ಇಲ್ಲಿ ಹರಿಯುವ ನೀರನ್ನು ಸರಳಹೊಳೆ ಅಂತ ಹೇಳ್ತಾರೆ. ಅದಕ್ಕೆ ಇದು ಸರಳಹೊಳೆ ಶ್ರೀ ಭೀಮಲಿಂಗೇಶ್ವರ ಅಂತಲೇ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಬಾರಂಗಿ ಹೋಗಬೇಕು. ಅಂದರೆ ಇದು ಪುರಾಣ ಪ್ರಸಿದ್ಧ ದೇವಸ್ಥಾನ ಆಗಿರೋದ್ರಿಂದ ಹಾಗೂ ತುಂಬ ಶಕ್ತಿ ಸ್ಥಳವಾಗಿದೆ. ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ವಿಶೇಷ ಪೂಜೆ ಹಾಗೂ ಅನ್ನಸಂತರ್ಪಣೆ ನಡೆಯುತ್ತೆ. ಹಾಗೆ ಅದಲ್ಲದೆ ಯುಗಾದಿ, ಸಂಕ್ರಾಂತಿ ಹೀಗೆ ಮಹಾ ಉತ್ಸವಗಳು ನಡೆಯುತ್ತೆ. ಪ್ರತಿ ಶಿವರಾತ್ರಿಯಲ್ಲಿ 5 ದಿನಗಳ ಜಾತ್ರಾ ಮಹೋತ್ಸವ ಕೂಡ ನಡೆಯುತ್ತೆ. ಹಾಗೆ ಇದಕ್ಕೆ ತುಂಬ ಜನ ಭಕ್ತಾದಿಗಳು ಅಂದರೆ ಈ ದೇವಸ್ಥಾನ ತುಂಬ ಜನರಿಗೆ ಕುಲದೇವರಾಗಿರುತ್ತದೆ. ಅಂಥವ್ರುಗಳು ಇಲ್ಲಿ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಹೋಗ್ತಾರೆ. ದಯವಿಟ್ಟು ಇಲ್ಲಿ ಬರುವ ಎಲ್ಲ ಪ್ರವಾಸಿಗರಲ್ಲಿ ಇದು ಕೇವಲ ಪ್ರವಾಸದ ಕ್ಷೇತ್ರ ಅಂತ ಭಾವಿಸದೆ ಇದೊಂದು ಐತಿಹಾಸಿಕ ಹಾಗೂ ಪುರಾಣ ಪ್ರಸಿದ್ಧ ದೇವಸ್ಥಾನವಾಗಿರೋದ್ರಿಂದ ಇಲ್ಲಿಗೆ ಬಂದು ದೇವಸ್ಥಾನದ ನಿಯಮಗಳಿಗೆ, ದೇವಸ್ಥಾನದ ಜಾಗಗಳನ್ನು, ಆವರಣಗಳನ್ನು ಹಾಳು ಮಾಡದೆ, ಇಲ್ಲಿ ಗಲೀಜು ಮಾಡದೆ ದಯವಿಟ್ಟು ಈ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಕಾಪಾಡಬೇಕಾಗಿ ವಿನಂತಿ. ತಾವುಗಳು ಕೇವಲ ಜಲಪಾತ ಅಂತ ಬಂದು ಜಲಪಾತವನ್ನು ನೋಡಿ ಅದನ್ನು ಮಾತ್ರ ನೀವು ಅನುಭವಿಸದೆ ದೇವರ ಮುಂದೆ ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ. ಇದಕ್ಕೆ ಹರಕೆ ಈಶ್ವರ ಅಂತ ಕೂಡ ಒಂದು ಪ್ರತೀತಿ ಇದೆ. ನೀವು ಏನು ಹರಕೆಯನ್ನು ಕಟ್ಟಿಕೊಳ್ತೀರಿ ಅದು ಇಲ್ಲಿ ಈಡೇರ್ತದೆ. ಆದ್ದರಿಂದ ಇದು ಭೀಮೇಶ್ವರ ಒಂದೇ ಅಲ್ಲ, ಹರಕೆ ಈಶ್ವರ ಅಂತ ಕೂಡ ಪ್ರತೀತಿ ಇರೋದರಿಂದ ತಾವುಗಳು ಈ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಕಾಪಾಡಬೇಕು. ನೀವು ಬಂದು ಭೇಟಿ ಕೊಟ್ಟು ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಂಡು ಹೋಗಿ. ಹಾಗೆ ದೇವಸ್ಥಾನದ ಸುತ್ತಮುತ್ತಲ ಆವರಣವನ್ನು ಸ್ವಚ್ಛತೆಯನ್ನು ಕಾಪಾಡಿ. ಅಮಾವಾಸ್ಯೆ ಹಾಗೂ ಅನ್ನಸಂತರ್ಪಣೆ ಇರುತ್ತೆ. ಅದಲ್ಲದೆ ಸಂಕ್ರಾಂತಿ ಹಾಗೂ ಯುಗಾದಿ ಸಂದರ್ಭದಲ್ಲಿ ಆ ಸಮಯದಲ್ಲೂ ಕೂಡ ಅನ್ನಸಂತರ್ಪಣೆ ವಿಶೇಷ ಪೂಜೆಗಳಿರುತ್ತೆ. ಅದರ ಜೊತೆಗೆ ಶಿವರಾತ್ರಿಯಲ್ಲಿ 5 ದಿನದ ಜಾತ್ರಾ ಮಹೋತ್ಸವಗಳು ನಡೆಯುತ್ತೆ. 5 ದಿನವೂ 3 ಹೊತ್ತು ಸಹ ಅನ್ನಸಂತರ್ಪಣೆ ಬಂದವರಿಗೆ. ಪಾಂಡವರು ಅಜ್ಞಾತವಾಸಕ್ಕೆ ಬಂದಾಗ ಈ ಜಾಗಕ್ಕೆ 14 ವರ್ಷಗಳ ವನವಾಸ ಇದ್ದಾಗ ಯಾವುದೋ ಒಂದು ವರ್ಷದಲ್ಲಿ ಇಲ್ಲಿ ವಾಸ ಇದ್ರಂತೆ. ಆವಾಗ ಭೀಮ ಈಶ್ವರನ ಭಕ್ತ ಅವರು ಕಾಶಿಗೆ ಹೋಗಿ ಅಲ್ಲಿಂದ ಒಂದು ಲಿಂಗವನ್ನು ತೊಗೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿದಾಗ ಲಿಂಗವನ್ನು ಪೂಜೆ ಮಾಡುವುದಕ್ಕೆ ನೀರು ಸಿಗದೇ ಇದ್ದಾಗ ಅರ್ಜುನ ಇಲ್ಲಿಗೆ ಬಂದು ಬಾಣವನ್ನು ಹೂಡಿ, ಅವರು ಅಜ್ಞಾತವಾಸದಲ್ಲಿ ಇರ್ತಾರಲ್ಲ, ಬಾಣ ಹೂಡಿದಾಗ ಇಲ್ಲಿ ಹೊಳೆಯ ರೂಪದಲ್ಲಿ ಹರಿಯುತ್ತೆ. ಇಲ್ಲೆಲ್ಲ ಟ್ರಕ್ಕಿಂಗಿಗೆ ತುಂಬ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಇಲ್ಲೆಲ್ಲ ಭಕ್ತಾದಿಗಳು ಸಹ ಬರೋರು ಭಕ್ತಾದಿಗಳು ಹಾಗೆ ಟ್ರಕ್ಕಿಂಗಿಗೆ ಬಂದಂತಹ ಎಲ್ಲರೂ ನೀವು ಇಲ್ಲಿ ಸ್ವಚ್ಛತೆ ಕಾಪಾಡಬೇಕು. ಅಂತೂ ಇಂತೂ ಭೀಮಲಿಂಗೇಶ್ವರ ದೇವಷ್ಟು ಜೋರಾಗಿ ಹರಿತಾ ಇದೆ. ಈಗ ಮಳೆಗಾಲ ಕಮ್ಮಿ ಇರೋದ್ರಿಂದ ಸಣ್ಣಗೆ ಹರಿತಾ ಇದೆ. ತೊರೆಗಳ ಬಂಡೆಗಳ ಮಧ್ಯದಲ್ಲಿ ಹರಿತಾ ಇರ್ತಕ್ಕಂಥದ್ದು. ಎಷ್ಟು ನಿರ್ಜನ ಪ್ರದೇಶ. ಇಲ್ಲಿಗೆ ಅಜ್ಞಾತವಾಸದಲ್ಲಿ ಇದ್ದಂಥವರು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಮೆಟ್ಟಿಲುಗಳು ಹತ್ತುವುದಕ್ಕೆ ಎಷ್ಟು ಭಕ್ತಾದಿಗಳು ಮೆಟ್ಟಿಲುಗಳನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಾವು ತುಮಕೂರಿಂದ ಬರ್ತಾ ಇರೋದು. ಇಲ್ಲಿನ ಸುತ್ತಮುತ್ತ ಇರೋರಿಗೆ ತುಂಬ ಈ ಪ್ಲೇಸು ಚಿರಪರಿಚಿತ. ದೂರದ ಊರುಗಳವ್ರಿಗೆ ಈ ಭೀಮೇಶ್ವರ ಟೆಂಪಲ್ಲು ಪರಿಚಿತ ಇರೋದಿಲ್ಲ. ಈ ಹೊಳೆಯ ಹೆಸರು ಏನು ಅಂದ್ಕೊಂಡಿದ್ದೀರಾ? ಸರಳ ಹೊಳೆ, ಸ್ನಾನಘಟ್ಟ. ಯಾರೇ ಭಕ್ತಾದಿಗಳು ಬಂದರೂ ಸಹ ನೀವು ಇಲ್ಲಿ ಪ್ಲ್ಯಾಸ್ಟಿಕ್ಕು, ತ್ಯಾಜ್ಯ ವಸ್ತುಗಳು ಯಾವುದನ್ನು ಸಹ ನೀವು ಮಲಿನ ಮಾಡಬೇಡಿ. ಸ್ವಚ್ಛತೆ ಕಾಪಾಡಿ. ಪರಿಸರ ಎಷ್ಟು ಅದ್ಭುತವಾಗಿದೆ. ದೊಡ್ಡ ಅರಣ್ಯ. ಈ ಶಿವಮೊಗ್ಗ ಜಿಲ್ಲೆಯಲ್ಲಿ
ಭೀಮೇಶ್ವರ ದೇವಸ್ಥಾನ ನೋಡಬೇಕು ಅಂದರೆ ತುಂಬ ಕಣ್ತುಂಬ ಸಾಲದು. ನೋಡಿ ಹೊಳೆ ಯಾವ ರೀತಿ ಮೇಲಿಂದ ಹರಿತೈತೆ ಅಂದರೆ ವನವಾಸಕ್ಕೆ ಬಂದಾಗ ಎಲ್ಲೋ ಕೂತು ಅವರ ಬಾಣದ ಹೂಡಿರೋದ್ರಿಂದ ಎಷ್ಟು ಅದ್ಭುತವಾಗಿದೆ ನೋಡಿ. ಬಂಡೆಗಳ ಮಧ್ಯದಲ್ಲಿ ಗಂಟೆ ಸೌಂಡ್ ಕೇಳಿಸ್ತಾ ಇದೆ ಅಲ್ವಾ? ಪರಿಸರ ಎಷ್ಟು ಅದ್ಭುತವಾಗಿದೆ. ಸರ್, ಯಾವ ಊರಿಂದ ಬಂದಿರೋದು? ತುಮಕೂರಿಂದನಾ? ಇದೇ ಮೊದಲ ಬಾರಿಗೆ ನಾ ಬಂದಿರೋದು? ಹೌದೌದು ಸರ್. ಯಾರು ಹೇಳಿದ್ರು ಈ ಪ್ಲೇಸಿನ ಬಗ್ಗೆ? ನಿಮಗೆ ನಾವು ಫೇಸ್ಬುಕ್ಕಲ್ಲಿ ನೋಡಿದ್ವಿ, ಬಂದಿದ್ದೀರಾ? ಈ ಪ್ಲೇಸಿನ ಮಹಿಮೆ ಏನಾರ ಗೊತ್ತಾ ನಿಮಗೆ? ಏನು ಗೊತ್ತಿಲ್ಲ, ನೀವು ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಪ್ರವಾಸಿಗರು ಏನಾರು ಬಂದರೆ, ಈಗ ನೀರು ಕಮ್ಮಿ ಇದೆ, ಪ್ರವಾಸಿಗರು ಬಂದಂಗೆಲ್ಲ ನೀರು ಯಥೇಚ್ಛವಾಗಿ ಜಾಸ್ತಿ ಆಗುತ್ತಂತೆ. ಇಲ್ಲಿನ ಪ್ರತೀತಿ, ಇಲ್ಲಿನ ಇರ್ತಕ್ಕಂಥ ಸ್ಥಳೀಕರು ನಮಗೆ ಹೇಳಿದ್ದು. ನೀರು ಏನು ಜೋರಾಗಿ ಹರಿತಾ ಇದೆ ನೋಡಿ, ಬಾಣದ ರೂಪದಲ್ಲಿ ಬೀಳ್ತಾ ಇದೆ. ಅಲ್ಲಿ ರಾಜಾ ರಾಕೆಟ್ ರೋಲರ್ ಲೇಡಿ ಅನ್ನಂಗೆ ಜೋಗ್ ಫಾಲ್ಸಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಇಲ್ಲಿ ಭೀಮೇಶ್ವರ ದೇವಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಎಷ್ಟು ರಭಸವಾಗಿ ಹರಿದಿದಂತಹ ನೀರು ಕೆಳಗಡೆ ಹೋಗ್ತಾ ಐತೆ. ವಿಡಿಯೋನ ಸುಮ್ಮನೆ ನೋಡಬೇಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸಾಗರ ತಾಲೂಕಿನಲ್ಲಿ ಈ ಭೀಮೇಶ್ವರ ದೇವಸ್ಥಾನ ಇರೋದು ಎಷ್ಟು ಅದ್ಭುತ ಅಂತಂದರೆ ಎಷ್ಟೋ ಜನಸಾಮಾನ್ಯರಿಗೆ ಈ ಸ್ಥಳ ಗೊತ್ತೇ ಇಲ್ಲ. ನೋಡಿ, ಶಾಸನ ಬರೆದಿರ್ತಕ್ಕಂಥದ್ದು ಬಸವಣ್ಣ. ಪಾಂಡವರಿಂದ ಸ್ಥಾಪನೆ ಆದ ನಂತರದಲ್ಲಿ ಅದು ಕೇವಲ ಗರ್ಭಗುಡಿ ಹಾಗೂ ಲಿಂಗವನ್ನು ಪಾಂಡವರ ಕಾಲದಲ್ಲಿ ಸ್ಥಾಪಿತ ಆಗಿರುತ್ತದೆ. ಅದರ ನಂತರ ಇಲ್ಲಿ ನೀವು ನೋಡ್ಬೋದು ಬಸವ ಮಂಟಪ ಇದೆ. ಆ ಬಸವ ಮಂಟಪವನ್ನು ಕಾಳುಮೆಣಸಿನ ರಾಣಿ ಎಂದೇ ಪ್ರಸಿದ್ಧವಾಗಿರುವ ಗೇರುಸೊಪ್ಪೆಯ ರಾಣಿ ಚೆನ್ನಭೈರಾದೇವಿಯವರು ಪೋರ್ಚುಗೀಸರ ಜೊತೆ ಯುದ್ಧ ಮಾಡಿ ಗೆದ್ದರೆ ನಾನು ನಿನಗೆ ಬಸವ ಮಂಟಪವನ್ನು ಬಸವಣ್ಣನ ಮಾಡಿಸಿಕೊಡ್ತೇನೆ ಅಂತ ಹರಕೆಯನ್ನು ಹೊತ್ತುಕೊಂಡು ಆ ನಂತರವಾಗಿ ಅವರು ಪೋರ್ಚುಗೀಸರ ಜೊತೆ ಯುದ್ಧ ಮಾಡಿ ಗೆಲ್ತಾಳೆ. ಆ ಸಂದರ್ಭದಲ್ಲಿ ಕಾಳುಮೆಣಸಿನ ರಾಣಿಯಾದ ಚೆನ್ನಭೈರಾದೇವಿಯವರು ಈ ಬಸವ ಮಂಟಪವನ್ನು ಕಟ್ಟಿಸಿಕೊಟ್ಟಿರ್ತಾರೆ. ಪಾಂಡವರ ಕಾಲದಲ್ಲಿ ಕೇವಲ ಗರ್ಭಗುಡಿ ಮಾತ್ರ ಆಗಿರುತ್ತೆ. ತದನಂತರದಲ್ಲಿ ಪಕ್ಕದಲ್ಲಿ ಪುರಾಣ ಮಂಟಪ, ಹಾಗೆ ದೇವರ ಅಡಿಗೆಯ ಮನೆ, ಹಾಗೆ ಬಸವ ಮಂಟಪಗಳು ಇವು ಹಂತ ಹಂತವಾಗಿ ಪ್ರತಿಯೊಂದು ಆಯಾಯ ಕಾಲಕ್ಕನುಗುಣವಾಗಿ ಆಗ್ತಾ ಬಂತು. ಅದನ್ನು ತೋರಿಸ್ತೀರಾ? ಬನ್ನಿ. ಹೌದೌದು. ಈಗ ಇದನ್ನು ಕಟ್ಟಿಸಿದ್ದಾರೆ. ಇದು ರಾಣಿ ಕಾಲದಲ್ಲೇ ಆಗಿರೋದು. ಇದು ಜಾತ್ರಾ ಉತ್ಸವಗಳಲ್ಲಿ ದೇವರ ನೈವೇದ್ಯಕ್ಕೆ ಅಡುಗೆ ಮಾಡಲಿಕ್ಕಂತ ಈ ಅಡುಗೆ ಮನೆಯನ್ನು ಉಪಯೋಗಿಸೋದು. ಹಿಂದೆ ಇಲ್ಲೇ ದೇವರಿಗೆ ನಿತ್ಯ ಅನ್ನ ನೈವೇದ್ಯಕ್ಕೆ ಇದಕ್ಕೆಲ್ಲ ಇಲ್ಲೇ ಅಡುಗೆ ಆಗ್ತಿತ್ತಂತೆ. ಹಿಂದೆ ಒಂದು ಕಾಲದಲ್ಲಿ ಇದು ತುಂಬ ಜನಸಂಖ್ಯೆ ಇದ್ದಂಥ ಜಾಗ. ನೀವು ಕೆಳಗಡೆ ಎಲ್ಲ ನೋಡ್ಕೊಂಬಂದಿರ್ಬೋದು, ಎಲ್ಲ ಸ್ಟೆಪ್ ಆಗಿದೆ. ಅವೆಲ್ಲವೂ ಇಲ್ಲಿ 300 ಕುಟುಂಬ ಇತ್ತಂತೆ ಒಂದು ಕಾಲದಲ್ಲಿ. ಪ್ರತಿನಿತ್ಯ ಡಕ್ಕೆ ಬಲಿಯಾಗಿ ಇದಕ್ಕೆ ಪೂಜೆ ಆಗ್ತಿತ್ತು. ಹಾಗೆ ಮೈಸೂರು ಮಹಾರಾಜರು ಕೂಡ 1857ರಲ್ಲಿ ಅವರಿಗೆ ಮಕ್ಕಳಾಗಲಿ ಅಂತ ಹರಕೆ ಮಾಡಿಕೊಂಡು ಶ್ರೀದೇವರಿಗೆ ಆಭರಣಗಳನ್ನು ಒಪ್ಪಿಸಿರ್ತಾರೆ. ಈ ಆಭರಣಗಳಲ್ಲಿ ಇವತ್ತಿಗೂ ಕಾಣ್ಬೋದು ನಾವು. ಅದರಲ್ಲಿ ಮೈಸೂರು ಮಹಾರಾಜರ ಕೊಡುಗೆ ಅಂತ ಹೇಳಿ ಅದು ನಾವು ತಾಲೂಕು ಆಫೀಸಿನ ಟ್ರೆಜರಿ ಒಳಗೆ ಇಟ್ಟಿರ್ತೀವಿ. ಬರೆದಿದೆ, ಆಭರಣದ ಮೇಲೆ ಬರೆದಿದೆ. ಅದನ್ನು ತಾಲೂಕು ಆಫೀಸ್ ಟ್ರೆಜರಿ ಒಳಗೆ ಇಟ್ಟಿರ್ತೀವಿ. ಅದನ್ನು ನಾವು ಶಿವರಾತ್ರಿ ಸಂದರ್ಭದಲ್ಲಿ ಪೊಲೀಸ್ ಬಂದೋಬಸ್ತಿನೊಂದಿಗೆ ಮೈಸೂರು ಮಹಾರಾಜರಲ್ಲಿ ಅರ್ಕೆ ಕಟ್ಕೊಂಡು ಆಮೇಲೆ ಮಗು ಆಯ್ತು. ಆಗಿದೆ. ಮಗು ಆಗಿರೋದ್ರ ಫಲವಾಗಿ ಅವರು ನಾಗಾಭರಣ ಹಾಗೂ ಈಶ್ವರನಿಗೆ ಮುಖವಾಡವನ್ನು ಅರ್ಪಿಸ್ತಾರೆ. ಅದು ಅದರಲ್ಲಿ ಉಲ್ಲೇಖ ಇದೆ, 1857ರಲ್ಲಿ ಇದು ಮಾಡಿದ್ದಾರೆ ಅಂತ. ಹಾಗಾಗಿ ಇದು ಐತಿಹಾಸಿಕ ಕೂಡ ಹೌದು, ಪೌರಾಣಿಕವಾಗಿ ಕೂಡ ಹೌದು. ಈ ಎಲ್ಲ ದೃಷ್ಟಿಯಿಂದನೂ ಇದಕ್ಕೆ ತುಂಬ ಅಲ್ಲ, ಮಹಾರಾಜರದೇ ಕಷ್ಟ ನಿವಾರಿಸಿದಾಗ ತಾಯಿಯ ಮಕ್ಕಳಿಲ್ಲದ ಸಮಸ್ಯೆ. ಹೌದು. ಸಾರ್ವಜನಿಕರಿಗೆ ಎಷ್ಟೋ ಜನಕ್ಕೆ ಈ ಮಾಹಿತಿ ಗೊತ್ತಿರಲ್ಲ. ನಿಮಗೂ ಅಷ್ಟೇ ನಿಮ್ಮ ಸಂಕಷ್ಟ ಸಂದರ್ಭ, ನಿಮಗೆ ಮಕ್ಕಳಾಗಿದ್ದ ಸಂದರ್ಭಕ್ಕೆ ಇಲ್ಲಿ ಬಂದು ಅರ್ಕೆ ಹೊತ್ತಾರೆ. ಖಂಡಿತ ಇಲ್ಲಿ ಫಲ ಸಿಗ್ತದೆ. ಮಕ್ಕಳಾಗದಾಗ ಇದಕ್ಕೆ ಹರಕೆ ಹೊತ್ಕೊಳ್ತಾರೆ, ಮದುವೆ ಆಗದಾಗಿರೋದಕ್ಕೆ ಹರಕೆ ಹೊತ್ಕೊಳ್ತಾರೆ. ಈ ತುಂಬ ನಿದರ್ಶನಗಳಿದ್ದಾವೆ ಇಲ್ಲಿ. ಈಗ ಒಂದು ತಿಂಗಳ ಹಿಂದೆ ಒಂದು ನಾಮಕರಣವನ್ನು ನಡೆಸ್ಕೊಟ್ವಿ. ಅವರು ಇಲ್ಲೇ ಹರಕೆ ಕಟ್ಕೊಂಡು ಮದುವೆಯಾಗಿ 8-9 ವರ್ಷ ಆಗಿತ್ತಂತೆ, ಮಕ್ಕಳಾಗಿರಲಿಲ್ಲ. ಇಲ್ಲೇ ಬಂದು ನಾನು ಬೆಳ್ಳಿ ತೊಟ್ಲನ್ನು ಅರ್ಪಿಸ್ತೀನಿ ಅಂತ ಹೇಳಿ ಮಾಡಿಕೊಂಡು, ಅಂದರೆ ಬೆಳ್ಳಿ ತೊಟ್ಲು ಚಿಕ್ಕದು, ದೊಡ್ಡದು ಅಂತಲ್ಲ, ಅವರ ಶಕ್ತಿ ಅನುಸಾರವಾಗಿ ಏನು ಸೇವೆ ಕೊಡ್ತಾರೋ ಆ ಸೇವೆಯನ್ನು ತಗೊಂಡು ಅವರು
ಅವರಿಗೆ ಮಕ್ಕಳಾಗಿದೆ. ಹೀಗೆ ಸದ್ಯದಲ್ಲಿ ಈಗೊಂದು ತಿಂಗಳ ಹಿಂದೆ ಒಂದು ನಾಮಕರಣವನ್ನು ನಾವು ಅವರಿಗೆ ಇಚ್ಛೆಯಂತೆ ನಾವು ಸೇವಾ ಸಮಿತಿಯವರು ನಡೆಸ್ಕೊಟ್ವಿ ಅವರಿಗೆ. ಈ ಮಾಹಿತಿಯನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಗರ್ಭಗುಡಿಯಲ್ಲಿ ಭೀಮನಿಂದ ಸ್ಥಾಪಿತವಾದ ಭೀಮೇಶ್ವರ ಲಿಂಗ, ಹಾಗೆ ಈಶ್ವರನ ಸಪರಿವಾರ ದೇವತೆಗಳಾದ ಮಹಾಗಣಪತಿ ಹಾಗೂ ದುರ್ಗಾದೇವಿಯೊಂದಿಗೆ ಭೀಮೇಶ್ವರನು ಸಪರಿವಾರವಾಗಿ ಇಲ್ಲಿ ನೆಲೆಸಿದ್ದಾನೆ. ಇದು ಮಾಡ್ತೀವಿ, ನೀವು ತಾರ್ಸ್ಕೊಂಡು ನೋಡಿ ಬೇಕಿದ್ರೆ ಒಳಗಡೆ ತುಂಬ ಇದಿದೆ. ಹಾಂ, ನಾರ್ಮಲ್ ಆಗಿ ಹೇಳ್ತೀನಿ, ಅದೇನು ವೀಡಿಯೋ ಬೇಡ. ಅದು ಅಂದರೆ ತುಂಬ ಆಭರಣಗಳಿದ್ದಾಗಿ ಯಾವುದೋ ಈ ಮುಸ್ಲಿಂ ದಾಳಿ ಸಂದರ್ಭದಲ್ಲಿ ಇದು ಎಲ್ಲ ದೋಚ್ಕೊಂಡು ಹೋಗಿದ್ರು. ಇಲ್ಲೇ ಆಭರಣ ಇರ್ತದೆ ಇಲ್ಲೇ ಜಾಗದಲ್ಲಿ. ಹಾಂ, ಹಿಂದೆ ತಾಯಿದ ಆಭರಣ ಏನಿತ್ತು ಅದೆಲ್ಲ ಇಲ್ಲ. ದೇವರ ಗರ್ಭಗುಡಿ ಹಿಂಭಾಗದಲ್ಲಿ. ಹಾಂ, ಈಗಲ್ಲ, ತುಂಬ ಹಿಂದೆ. ತುಂಬಾ ಹಿಂದೆ. ಈಗ ಇದೇನು ನೋಡ್ತಾ ಇರ್ಬೋದು ನೀವು. ಇದನ್ನ ಆಡ್ಸಕ್ಕೆ ಇಬ್ರು ಬೇಕೇನೋ ಈಗಿನ ಕಾಲದವರು. ಎಷ್ಟು ದೊಡ್ಡದಿದೆ ಗೊತ್ತಾ ನಿಮ್ಗೆ ವಿಡಿಯೋದ. ಇದು ಈ ನದಿ ಇಲ್ಲಿ ನೀರು ಬರ್ತಾ ಇದೆಯಲ್ಲ, ಅಂತಿಮವಾಗಿ ಯಾವ ಒಂದು ನದಿ ಇದು ವೆಂಕಟಾಪುರ ನದಿ ಅಂತಾಗಿ ಭಟ್ಕಳದಲ್ಲಿ ಸೇರುತ್ತೆ. ಭಟ್ಕಳ ವೆಂಕಟಾಪುರ ನದಿ. ಅಲ್ಲೇ ಗುಹೆ ಇರುತ್ತೆ. ಸ್ನೇಹಿತರೆ ತೋರಿಸ್ತಾ ಇದ್ದೀನಿ ನೋಡಿ, ಆ ಒಂದು ನೇರದಲ್ಲಿ ಗುಹೆ ಇತ್ತಂತೆ. ಅಲ್ಲಿಗ ಹೋಗ್ಲಿಕ್ಕೆ ಆಗಲ್ಲ, ಯಾಕೆಂದರೆ ಇಲ್ಲಿ ಮಂಟಪ ಎಲ್ಲ ಆಗಿದೆ ಅಡ್ಡ. ಹಾಗೆ ಭೀಮನ್ ಕಾಲದ ಗುಹೆ. ಭೀಮನ್ ಕಾಲದ ಗುಹೆ ಅದು ಇಲ್ಲಿಂದ ಕಾಶಿಗೆ ಹೋಗುವಂತಹ ಗುಹೆ ಆಗಿತ್ತಂತೆ. ಹೆದರಕೋಬೇಡಿ, ಬನ್ನಿ, ಬೇಸಿಗೆಗಾಲ ಚಳಿಗಾಲದಲ್ಲಿ ಅಂತ ಹೇಳಿದ್ದೀನಿ. ಪ್ರತಿಷ್ಠಾಪನೆ ಮಾಡಿದಾಗ ವಿಸರ್ಜನೆ ಮಾಡಿದ್ದ ನೀರು ಭೀಮೇಶ್ವರ ತೀರ್ಥಕ್ಷೇತ್ರ ನೋಡಿದ್ರಿ, ಹೇಗೆ ಅನ್ನಿಸ್ತು ಮಾಸ್ಟ್ರೆ? ಸ್ವಾಮಿ ಅವರೇ, ತುಂಬ ಅದ್ಭುತವಾಗಿತ್ತು. ಹಾಂ, ನಾನು ಫಸ್ಟ್ ಟೈಮ್ ಬಂದಿದ್ದು. ಹಾಂ, ಎಕ್ಸ್ಪೆಕ್ಟೇಷನ್ನು ಇಟ್ಕೊಂಡು ಬಂದಿದ್ದೆ, ಇಷ್ಟೊಂದು ಅದ್ಭುತವಾಗಿರುತ್ತೆ ಅಂದ್ಕೊಂಡಿರಲಿಲ್ಲ. ನಿಮಗೆ ಯಾರು ಹೇಳಿದ್ರು ಈ ಸ್ಥಳದ ಮಹಿಮೇನ? ಇವ್ರು ನಮ್ಮ ಸ್ನೇಹಿತರು ಒಬ್ಬರಿದ್ದಾರೆ, ಅವರು ಒಂದ್ಸಲ ವಾಟ್ಸಪ್ ಸ್ಟೇಟಸ್ ಹಾಕಿದ್ದು. ಹಾಂ, ಅವರು ನಾನು ಕೇಳಿದೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನು. ಅವರೆಲ್ಲ ಇನ್ಫಾರ್ಮೇಷನ್ ಹೇಳಿದ್ರು, ಹೋಗಿ ಬನ್ನಿ ಅಂತಂದರು. ಯಾಕೆ ಹೋಗ್ಬೇಕು ಅನ್ನಿಸ್ತು, ಬಂದ್ವಿ. ಸ್ವಾಮಿ ಭೀಮೇಶ್ವರನ ಆಶೀರ್ವಾದ ನಮಗೆ ಸಿಕ್ತು. ಮೊದಲನೇ ಪೂಜೆನೆ ಮಾಡಿದ್ವಿ. ಮತ್ತೆ ಜಲಪಾತದಲ್ಲಿ ಸ್ನಾನ ಮಾಡಿದ್ವಿ, ತುಂಬ ಅದ್ಭುತವಾಗಿತ್ತು. ಆ ಜಲಪಾತದ ಹೆಸರೇನೋ ಹೇಳಿದ್ರಿ? ಅದು ಭೀಮೇಶ್ವರ ಜಲಪಾತ ಅಂತಾನೆ. ಭೀಮೇಶ್ವರ ಸರಳ ಜಲಪಾತ. ಅದು ಮಳೆಗಾಲದಲ್ಲಿ ತುಂಬ ನೀರು ಹೋಗುತ್ತಂತೆ. ಬಟ್ ಇನ್ನೊಂದು ವಿಶೇಷತೆ ಏನಂದ್ರೆ, ವರ್ಷದ 365 ದಿವಸನೂ ದೇವಸ್ಥಾನದೊಳಗೆ ಆ ಗರ್ಭಗುಡಿಲಿ ನೀರು ಬರುತ್ತಂತೆ. ಭಕ್ತಾದಿಗಳು ಬಂದವ್ರಿಗೆ ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀರಾ? ಭಕ್ತಾದಿಗಳು ಬಂದವ್ರಿಗೆ ಏನಿಲ್ಲ, ತುಂಬ ಅದ್ಭುತವಾದ ಸ್ಥಳ ಆಗಿದೆ. ನೀವು ಬನ್ನಿ, ನಿಮ್ಮ ಮನೆಯವ್ರನ್ನೂ ಕರೆತನ್ನಿ. ಮತ್ತೆ ಸ್ವಚ್ಛತೆಯನ್ನು ಕಾಪಾಡಿ. ತುಂಬ ಉತ್ತಮವಾದ ಪರಿಸರ ಇದೆ, ರಮಣೀಯವಾದ ಪರಿಸರ ಇದೆ. ಸ್ವಚ್ಛತೆಯನ್ನು ಕಾಪಾಡಿ, ಇದೊಂದು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಪ್ರಕೃತಿಯ ಮಡಿಲಲ್ಲಿ ಅಡಗಿ ಕೂತಿರುವ ಶ್ರೀ ಭೀಮಲಿಂಗೇಶ್ವರ ದೇವಸ್ಥಾನ ಇರುವುದು ಬೆಟ್ಟದ ತಪ್ಪಲಿನಲ್ಲಿ. ನೋಡ್ತಾ ಇರ್ಬೋದು, ಪ್ರಕೃತಿಯ ಮಡಿಲಲ್ಲಿ ಪಾಂಡವರು ಅಜ್ಞಾತವಾಸಕ್ಕೆ ಬಂದಾಗ ಭೀಮ ಕಾಶಿಗೆ ಹೋಗಿ ಅಲ್ಲಿಂದ ಲಿಂಗವನ್ನು ತಂದು ಇಲ್ಲಿ ಬೆಟ್ಟದ ತಪ್ಪಲಿನಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡಿರೋದು. ಅರ್ಜುನ ಇಲ್ಲಿಗೆ ಬಂದಾಗ ಬಾಣವನ್ನು ಹೂಡಿ ನೀರನ್ನು ತರಿಸ್ಕೊಂಡಿರೋ ಅಂಥದ್ದು.